ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪೂರ್ಣವಾದಂಥ ಒಂದು ರಾಜಕೀಯ ಅರಾಜಕತೆಯತ್ತ ಹೊರಟಿದೆ. ಹೆಚ್ಚು DCMಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ಮುಖ್ಯಮಂತ್ರಿಗಳು ತಮ್ಮ ಬಾಲಂಗೋಷಿಗಳಿಂದ ಮಾಡಿಸಿದರೆ, ಇವರು ತಮ್ಮ CM ಬದಲಿ ಮಾಡಬೇಕು, ಆವಾಗ ಎಷ್ಟು ಬೇಕಾದಷ್ಟು DCM ಮಾಡ್ಕೊರಿ, 3 ಅಲ್ಲ 10 ಮಾಡ್ಕೊರಿ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಹೀಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿದಂತಾಗಿದೆ, ದಾರಿ ತಪ್ಪಿದಂತಾಗಿದೆ, ದಾರಿ ತಪ್ಪಿದ ಮಗನಂತೆ ಆಗಿದೆ ರಾಜ್ಯ ಸರ್ಕಾರ. ಒಬ್ಬರಿಗೊಬ್ಬರು ತಮ್ಮ ಹಿಂಬಾಲಕರನ್ನು ಬಿಟ್ಟು ತಮ್ಮದೇ ಸರ್ಕಾರದ ವಿರುದ್ಧ ಹೇಳಿಕೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಅಧ್ಯಕ್ಷ ಕೊಟ್ಟಂಥದ್ದನ್ನು ಆ್ಯಕ್ಷನ್ ತೊಗೊಳ್ಳಿವ್ರು ತಾಕತ್ತಿದ್ರು ಅಂತ ಹೇಳ್ತಾರೆ. ಆದರೆ ಆ್ಯಕ್ಷನ್ ಏನಾಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ದಯನೀಯ ಸ್ಥಿತಿ ಹೆಂಗೆ ಬಂದದ್ದು ನೋಡ್ರಿ. ಹೀಗಾಗಿ ಕೇವಲ 1 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಲೋಕಸಭೆಯಲ್ಲಿಯೂ ಎಲ್ಲ ಗ್ಯಾರಂಟಿ ಅವು ಇವು ಏನೇನೋ ಹೇಳ್ಕೊಂಡ್ರು ಸಹಿತ ಬಹುಪಾಲು ಅಂದರೆ ಬಹುಮತಕ್ಕೆ ಬೇಕಾಗೋಕ್ಕಿಂತ ಹೆಚ್ಚು ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿತ್ತು ಅನ್ನೋದು ನಾವು ಗಮನಿಸಬೇಕು. ಜನ ಕಾಂಗ್ರೆಸ್ಸಿನ ಬಗ್ಗೆ ಬೇಸತ್ತಿದ್ದಾರೆ. ಇದರ ಎಲ್ಲದರ ಪರಿಣಾಮ ರಾಜ್ಯದ ಆಡಳಿತದ ಮೇಲಾಗಿದೆ. ರಾಜ್ಯದ ಆಡಳಿತ ನಿಷ್ಕ್ರಿಯಗೊಳ್ತಾ ಇದೆ. ಸರಿಯಾದಂಥ ಮಾಹಿತಿಯನ್ನು ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ಕೊಡಲಿಕ್ಕೆ ವಿಫಲರಾಗಿದ್ದಾರೆ. ತನ್ನ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಜನರ ಕಡೆ ಗಮನ ಕೊಡಬೇಕು. ಬರೇ ದರ ಏರಿಸುವುದರ ಮೂಲಕ ಜನಸಾಮಾನ್ಯರಿಗೆ ಬರೆ ಹಾಕಿ ಅವ್ರದ್ದೇ ದುಡ್ಡು ಕಸ್ಕೊಂಡು ಅವ್ರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳುವಂಥದ್ದು. ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ, ಆಸ್ತಿ ನೋಂದಾವಣೆ, ಎಲೆಕ್ಟ್ರಿಸಿಟಿ ರೇಟು, ಹಾಲಿನ ದರ ಎಲ್ಲವನ್ನೂ ಏರಿಸಿ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಸ್ಕೊಳ್ಳುವಂಥ ಒಂದು ಸ್ಪಷ್ಟ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಆಡಳಿತ ವ್ಯವಸ್ಥೆ ನಿಷ್ಕ್ರಿಯಗೊಂಡಿದೆ. ಸಿದ್ದರಾಮಯ್ಯನವರು ಒಬ್ಬ ವಿಫಲ ಮುಖ್ಯಮಂತ್ರಿ ಆಗಿದ್ದಾರೆ. ಸಂಸತ್ ಎಲೆಕ್ಷನ್ ಆದ ತಕ್ಷಣ ಸರ್ಕಾರ ಉಳುತ್ತೆ ಅಂತ ನಿಮ್ಮ ಒಂದಿಷ್ಟು ಶಾಸಕರು ಹೇಳಿದ್ರು. ನಾನು ಅವತ್ತು ಹೇಳಿದ್ದೆ. ಅವರು ಶಾಸಕರು ಯಾರು ಹೇಳಿದ್ರು ಇದ್ರ ಬಗ್ಗೆ ನಾನು ರಿಯಾಕ್ಷನ್ ಮಾಡಲ್ಲ. ಅವ್ರಿಗೆ 5 ವರ್ಷ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ. ಜನತೆಯ ಆದೇಶ ಇರೋದು 5 ವರ್ಷಕ್ಕೆ. 5 ವರ್ಷ ಚೆನ್ನಾಗಿ ಆಡಳಿತ ನಡೆಸ್ರಿ ಅಂತ ಹೇಳೋದು ನಾವು. ನೀವು ಆಂತರಿಕ ಕಾರಣದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಆಮೇಲೆ ಅದಕ್ಕೆ ಆಪರೇಷನ್ ಕಮಲ ಅದು ಹೇಳ್ತಾರೆ. ಯಾವುದೇ ರೀತಿಯಾದಂಥ ಆ ವಿಚಾರ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಆದರೆ ಆಡಳಿತ ನಿಷ್ಕ್ರಿಯಗೊಂಡಿದೆ. ಸರ್, ಈಗ ಪಠ್ಯಪುಸ್ತಕದಲ್ಲಿ ವೀರಶೈವ ಅನ್ನೋ ಪದಾನ ಸಮಾಜ ವೀರಶೈವ ಇದೆಲ್ಲ ಮತ್ತು ಸಮಾಜ ಒಡೆಯುವ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಿದೆ. ಪಠ್ಯಪುಸ್ತಕದಿಂದ ವೀರಶೈವ ಲಿಂಗಾಯತ ಅಂತ ಇತ್ತದು ಮೊದಲು ನನಗೆ ಗೊತ್ತಿರೋ ಮಟ್ಟಿಗೆ. ವೀರಶೈವ ಲಿಂಗಾಯತ ಅಂತ ತೆಗೆದು ಒಂದು ರೀತಿಯಲ್ಲಿ ಅನಗತ್ಯವಾಗಿ ಕಿಚ್ಚಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ.